ಇನ್ನು ಮುಂಗಾರು ಕೇರಳ ಪ್ರವೇಶಿಸಿದೆ. ಬರೀ ಕೇರಳ ಆ ಭಾಗದ ಕರಾವಳಿ ಮಾತ್ರ ಅಲ್ಲ, ಕರ್ನಾಟಕ ತಮಿಳುನಾಡನ್ನ ನೈಋತ್ಯ ಮಾನ್ಸೂನ್ ಮಾರುತಗಳು ಪ್ರವೇಶಿಸ್ತಾ ಇವೆ. ರಾಜ್ಯದಲ್ಲಿ ಮುಂದಿನ 5 ದಿನಗಳವರೆಗೂ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಅವಧಿಗೂ ಮುನ್ನವೇ ಕೇರಳಕ್ಕೆ ಮುಂಗಾರು ಪ್ರವೇಶ. ಕರ್ನಾಟಕದಲ್ಲೂ ಮುಂದಿನ 5 ದಿನ ವರ್ಷಧಾರೆ. ಮುಂಗಾರು ಮಳೆಯ ಪ್ರವೇಶ ಆಗಿದೆ. ಅವಧಿಗೂ ಮುನ್ನವೇ ಕೇರಳ ಕರಾವಳಿಗೆ ಮುಂಗಾರು ಮಾರುತಗಳು ಆಗಮಿಸಿದೆ. ಸಾಮಾನ್ಯವಾಗಿ ಜೂನ್ ತಿಂಗಳ ಮೊದಲ ವಾರದಲ್ಲಿ ಮುಂಗಾರು ಎಂಟ್ರಿ ಆಗ್ತಾ ಇತ್ತು. ಆದರೆ ಈ ವರ್ಷ ಅವಧಿಗೂ ಮುನ್ನವೇ ಮಾರುತಗಳ ಪ್ರವೇಶ ಆಗಿದೆ. 2009ರಲ್ಲಿ ಮೇ 23ರಂದು ಅವಧಿಗೂ ಮುನ್ನ ಮುಂಗಾರು ಪ್ರವೇಶ ಆಗಿತ್ತು. ಇದಾದ ನಂತರ 16 ವರ್ಷಗಳ ಬಳಿಕ ಮುಂಗಾರು ಬೇಗನೆ ಆಗಮನ ಆಗ್ತಾ ಇದ್ದು, ಮೇ 27ರಿಂದ ಮಳೆ ಅಬ್ಬರಿಸೋ ಸಾಧ್ಯತೆ ಇದೆ. ಹೀಗಾಗಿ ಕಣ್ಣೂರು, ಕಾಸರಗೋಡು ಸೇರಿ 12 ಜಿಲ್ಲೆಗಳಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ಕರ್ನಾಟಕದಲ್ಲಿ ಮುಂಗಾರು ಪ್ರಭಾವ, 5 ದಿನ ಮಳೆ ಮುನ್ಸೂಚನೆ. ಅಂದಹಾಗೆ ಈ ಬಾರಿ ಕೇರಳದ ಜೊತೆಗೆ ಕರ್ನಾಟಕದ ಕರಾವಳಿ ತೀರಕ್ಕೂ ಮುಂಗಾರು ಪ್ರವೇಶಿಸಿದೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಾದ್ಯಂತ ಮುಂದಿನ 5 ದಿನ ಕರಾವಳಿ, ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆಯಾಗುವ ಸಂಭವ ಇದೆ. ಉಡುಪಿ, ದಕ್ಷಿಣ ಕನ್ನಡ ಹಾಗೆ ಉತ್ತರ ಕನ್ನಡದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮೇ 27ರವರೆಗೆ ಕೆಲ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಮೇ 24ರಿಂದ ಮೇ 28ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಮಳೆ ಹಾನಿಗೆ 10,000 ರೂಪಾಯಿ ಪರಿಹಾರ. ಮುಂಗಾರು ಆಗಮನಕ್ಕೂ ಮುನ್ನವೇ ಬೆಂಗಳೂರಿನಲ್ಲಿ ಪೂರ್ವ ಮುಂಗಾರು ಅಬ್ಬರಿಸಿದೆ. ಇದರಿಂದ ಸಾಕಷ್ಟು ಹಾನಿಯಾಗಿದೆ. ಸಾಯಿ ಲೇಔಟ್ ಸೇರಿ ಹಲವು ಏರಿಯಾಗಳು ಜಲಾವೃತ ಆಗಿತ್ತು. ಹೀಗಾಗಿ ಮಳೆ ಹಾನಿ ಕುರಿತು ಡಿಸಿಎಂ ಡಿಕೆ ಇವತ್ತು ಸಭೆ ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದ್ದ ಡಿಕೆ ಶಿವಕುಮಾರ್, ಮಳೆ ಹಾನಿಗೆ 10,000 ರೂಪಾಯಿ ಪರಿಹಾರ ನೀಡ್ತೀವಿ ಅಂತ ಹೇಳಿದ್ರು. 10,000 ರೂಪಾಯಿ ಯಾರು ನಮ್ಮ ಮನೆ ಒಳಗಡೆ ನೀರು ನುಗ್ಗಿದೆ ಅವರೆಲ್ಲರೂ ಕೂಡ ಕಾಂಪನ್ಸೇಷನ್ 10,000 ರೂಪಾಯಿ ಕೊಟ್ಟು ಅವ್ರಿಗೆ ಡ್ಯಾಮೇಜಸ್ನ ಕಟ್ಕೊಡ್ಲಿಕ್ಕೆ ನಾವು ಎಲ್ಲ ತರದ ವ್ಯವಸ್ಥೆನ. ನೆಲ ಕಪ್ಪಳಿಸಿದ ವಿದ್ಯುತ್ ಕಂಬಗಳು, ಬೃಹತ್ ಮರ. ಕಾಫಿನಾಡಿನಲ್ಲಿ ಈಗ ಆಲ್ರೆಡಿ ಮಳೆ ಅಬ್ಬರ ಮುಂದುವರೆದಿದೆ. ಮೂಡಿಗೆರೆಯ ಜಾಣಿಗೆ ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರವೊಂದು ಉರುಳಿದೆ. ಇದರಿಂದ ಜಾಣಿಗೆ, ದೇವರುಂದ, ಕನ್ನೆಹಳ್ಳಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ನೀರುಗಂಡಿಯಲ್ಲಿ 4 ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದೆ. ಮೋಹನ್ ಅನ್ನೋರ ತೋಟದಲ್ಲಿ ಅರ್ಧ ಎಕರೆ ಬೀನ್ಸ್ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಹಾಸನದ ಸಕಲೇಶಪುರ, ಆಲೂರು, ಬೇಲೂರು ಭಾಗದಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ಬೇಲೂರಿನ ಚಿಕ್ಕಬ್ಯಾಡಗೆರೆಯ ಯಗಚಿ ಡ್ಯಾಂ ಭರ್ತಿಯಾಗಿದೆ. 3.6 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಅಣೆಕಟ್ಟಿಗೆ ಶಾಸಕ ಎಚ್ ಕೆ ಸುರೇಶ್ ಬಾಗಿನ ಅರ್ಪಿಸಿದ್ರು. ಬ್ಯೂರೋ ರಿಪೋರ್ಟ್, TV9.